ಜೋ ಬೈಡನ್ ಕೂಡ ಇದ್ದಾರೆ. ಭಾರತದ ನರೇಂದ್ರ ಮೋದಿ ನಂಬರ್ 1 ನಾಯಕನಾಗಿ ಹೊರಹೊಮ್ಮಿದ್ದಾರೆ. ನಂಬರ್ 2 ನಾಯಕರಾಗಿ ಝೇವಿಯರ್ ಮಿಲೈ ಅರ್ಜೆಂಟೀನಾದ ನಾಯಕರು. ನಂಬರ್ 3 ಲೋಪೆಸ್ ಒಬ್ರಡಾರ್ ಮೆಕ್ಸಿಕಾ ನಾಯಕ. ನಂಬರ್ 4 ವಯೋಲಾ ಪ್ಯಾಟ್ರಿಕಾ ಸ್ವಿಟ್ಜರ್ಲ್ಯಾಂಡ್ನ ನಾಯಕ. ನಂಬರ್ 5 ಆಂಟೋನಿ ಆಲ್ಬೆನಿಸ್ ಆಸ್ಟ್ರೇಲಿಯಾ ನಾಯಕ. ನಂಬರ್ 1 ಯಾರು 25 ವಿಶ್ವದ ನಾಯಕರುಗಳ ಪೈಕಿ ಮೋದಿ ನಂಬರ್ 1 ಆಗಿ ಹೊರಹೊಮ್ಮಿದ್ದಾರೆ. ಏನು ಪ್ರಶ್ನೆಗಳನ್ನು ಕೇಳಿದ್ದೀವಿ ಅಂತ, ಏನು ಪ್ರಶ್ನೆಗಳನ್ನು ಕೇಳಲಾಯಿತು? ಮೋದಿಯವರು ವಿಶ್ವದ ಜನಪ್ರಿಯ ನಾಯಕ ಹೌದೋ ಅಲ್ವೋ ಅಂತ ಈ ಪ್ರಶ್ನೆಯನ್ನು ಕೇಳಿದ್ದಾರೆ. ಜನರ ಮುಂದೆ ಈ ಪ್ರಶ್ನೆಯನ್ನು ಇಟ್ಟಿತ್ತು ಮಾರ್ನಿಂಗ್ ಕನ್ಸಲ್ಟೆಂಟ್. ಇದಕ್ಕೆ 24% ಜನ ಹೌದು ಮೋದಿ ವಿಶ್ವದ ನಾಯಕ, ಇಲ್ಲ ಅಂತ ಹೇಳಿದವರು 21%, ಗೊತ್ತಿಲ್ಲ ಅಂತ ಹೇಳಿದವರು 5%. ಇನ್ನು ಈ ಸ್ಪರ್ಧೆಯಲ್ಲಿ, ಈ ಸರ್ವೆಯಲ್ಲಿ ಕೊನೆಯ ಸ್ಥಾನದಲ್ಲಿ ಜಪಾನ್ ರಾಷ್ಟ್ರಪತಿ ಫುಮಿಯೋ ಕಿಶಿದಾ ಅವರು ಬರ್ತಾರೆ. ಅಮೆರಿಕ ಅಧ್ಯಕ್ಷ ಜೋ ಬೈಡನ್ಗೆ 9ನೇ ಸ್ಥಾನ ಸಿಗತ್ತೆ. ಇನ್ನು ಬ್ರಿಟನ್ ಪ್ರಧಾನಿ ರಿಷಿ ಸುನಕ್ಗೆ 20ನೇ ಸ್ಥಾನ. ಒಟ್ಟು 25ರ ಪೈಕಿ ಯಾರ್ಯಾರು ಯಾವ್ಯಾವ ಸ್ಥಾನದಲ್ಲಿ? 9ನೇ ಸ್ಥಾನ ಅಮೆರಿಕ ಅಧ್ಯಕ್ಷರಿಗೆ, 21ನೇ ಸ್ಥಾನ ಬ್ರಿಟನ್ ಅಧ್ಯಕ್ಷರಿಗೆ ಮತ್ತು ಬ್ರಿಟನ್ ಪ್ರಧಾನಿಗೆ, ಮತ್ತು ನಮ್ಮ ಪ್ರಧಾನಿಗೆ ನಂಬರ್ 1 ಸ್ಥಾನ. ಓಕೆ, ಮುಂದಿನ ಸುದ್ದಿದ ಗಮನಿಸೋಣ. ಜೋ ಬೈಡನ್ ಕೂಡ ಇದ್ದಾರೆ. ಭಾರತದ ನರೇಂದ್ರ ಮೋದಿ ನಂಬರ್ 1 ನಾಯಕನಾಗಿ ಹೊರಹೊಮ್ಮಿದ್ದಾರೆ. ನಂಬರ್ 2 ನಾಯಕರಾಗಿ ಝೇವಿಯರ್ ಮಿಲೈ ಅರ್ಜೆಂಟೀನಾದ ನಾಯಕರು. ನಂಬರ್ 3 ಲೋಪೆಸ್ ಒಬ್ರಡಾರ್ ಮೆಕ್ಸಿಕಾ ನಾಯಕ. ನಂಬರ್ 4 ವಯೋಲಾ ಪ್ಯಾಟ್ರಿಕಾ ಸ್ವಿಟ್ಜರ್ಲ್ಯಾಂಡ್ನ ನಾಯಕ. ನಂಬರ್ 5 ಆಂಟೋನಿ ಆಲ್ಬೆನಿಸ್ ಆಸ್ಟ್ರೇಲಿಯಾ ನಾಯಕ. ನಂಬರ್ 1 ಯಾರು? ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. 25 ವಿಶ್ವದ ನಾಯಕರುಗಳ ಪೈಕಿ ಮೋದಿ ನಂಬರ್ 1 ಆಗಿ ಹೊರಹೊಮ್ಮಿದ್ದಾರೆ. ಏನು ಪ್ರಶ್ನೆಗಳನ್ನು ಕೇಳಿದ್ದೀವಿ ಅಂತ, ಏನು ಪ್ರಶ್ನೆಗಳನ್ನು ಕೇಳಲಾಯಿತು? ಮೋದಿಯವರು ವಿಶ್ವದ ಜನಪ್ರಿಯ ನಾಯಕ ಹೌದೋ ಅಲ್ವೋ ಅಂತ ಈ ಪ್ರಶ್ನೆಯನ್ನು ಕೇಳಿದ್ದಾರೆ. ಜನರ ಮುಂದೆ ಈ ಪ್ರಶ್ನೆಯನ್ನು ಇಟ್ಟಿತ್ತು ಮಾರ್ನಿಂಗ್ ಕನ್ಸಲ್ಟೆಂಟ್. ಇದಕ್ಕೆ 24% ಜನ ಹೌದು ಮೋದಿ ವಿಶ್ವದ ನಾಯಕ, ಇಲ್ಲ ಅಂತ ಹೇಳಿದವರು 21%, ಗೊತ್ತಿಲ್ಲ ಅಂತ ಹೇಳಿದವರು 5%. ಇನ್ನು ಈ ಸ್ಪರ್ಧೆಯಲ್ಲಿ, ಈ ಸರ್ವೆಯಲ್ಲಿ ಕೊನೆಯ ಸ್ಥಾನದಲ್ಲಿ ಜಪಾನ್ ರಾಷ್ಟ್ರಪತಿ ಫುಮಿಯೋ ಕಿಶಿದಾ ಅವರು ಬರ್ತಾರೆ. ಅಮೆರಿಕ ಅಧ್ಯಕ್ಷ ಜೋ ಬೈಡನ್ಗೆ 9ನೇ ಸ್ಥಾನ ಸಿಗತ್ತೆ. ಇನ್ನು ಬ್ರಿಟನ್ ಪ್ರಧಾನಿ ರಿಷಿ ಸುನಕ್ಗೆ 20ನೇ ಸ್ಥಾನ. ಒಟ್ಟು 25ರ ಪೈಕಿ ಯಾರ್ಯಾರು ಯಾವ್ಯಾವ ಸ್ಥಾನದಲ್ಲಿ? 9ನೇ ಸ್ಥಾನ ಅಮೆರಿಕ ಅಧ್ಯಕ್ಷರಿಗೆ, 21ನೇ ಸ್ಥಾನ ಬ್ರಿಟನ್ ಅಧ್ಯಕ್ಷರಿಗೆ ಮತ್ತು ಬ್ರಿಟನ್ ಪ್ರಧಾನಿಗೆ ಮತ್ತು ನಮ್ಮ ಪ್ರಧಾನಿಗೆ ನಂಬರ್ 1 ಸ್ಥಾನ. ಓಕೆ, ಮುಂದಿನ ಸುದ್ದಿದ ಗಮನಿಸೋಣ. ಜೋ ಬೈಡನ್ ಕೂಡ ಇದ್ದಾರೆ. ಭಾರತದ ನರೇಂದ್ರ ಮೋದಿ ನಂಬರ್ 1 ನಾಯಕನಾಗಿ ಹೊರಹೊಮ್ಮಿದ್ದಾರೆ. ನಂಬರ್ 2 ನಾಯಕರಾಗಿ ಝೇವಿಯರ್ ಮಿಲೈ ಅರ್ಜೆಂಟೀನಾದ ನಾಯಕರು. ನಂಬರ್ 3 ಲೋಪೆಸ್ ಒಬ್ರಡಾರ್ ಮೆಕ್ಸಿಕಾ ನಾಯಕ. ನಂಬರ್ 4 ವಯೋಲಾ ಪ್ಯಾಟ್ರಿಕಾ ಸ್ವಿಟ್ಜರ್ಲ್ಯಾಂಡ್ನ ನಾಯಕ. ನಂಬರ್ 5 ಆಂಟೋನಿ ಆಲ್ಬೆನಿಸ್ ಆಸ್ಟ್ರೇಲಿಯಾ ನಾಯಕ. ನಂಬರ್ 1 ಯಾರು? 25 ವಿಶ್ವದ ನಾಯಕರುಗಳ ಪೈಕಿ ಮೋದಿ ನಂಬರ್ 1 ಆಗಿ ಹೊರಹೊಮ್ಮಿದ್ದಾರೆ. ಏನು ಪ್ರಶ್ನೆಗಳನ್ನು ಕೇಳಿದ್ದೀವಿ ಅಂತ, ಏನು ಪ್ರಶ್ನೆಗಳನ್ನು ಕೇಳಲಾಯಿತು? ಮೋದಿಯವರು ವಿಶ್ವದ ಜನಪ್ರಿಯ ನಾಯಕ ಹೌದೋ ಅಲ್ವೋ ಅಂತ ಈ ಪ್ರಶ್ನೆಯನ್ನು ಕೇಳಿದ್ದಾರೆ. ಜನರ ಮುಂದೆ ಈ ಪ್ರಶ್ನೆಯನ್ನು ಇಟ್ಟಿತ್ತು ಮಾರ್ನಿಂಗ್ ಕನ್ಸಲ್ಟೆಂಟ್. ಇದಕ್ಕೆ 24% ಜನ ಹೌದು ಮೋದಿ ವಿಶ್ವದ ನಾಯಕ, ಇಲ್ಲ ಅಂತ ಹೇಳಿದವರು 21%, ಗೊತ್ತಿಲ್ಲ ಅಂತ ಹೇಳಿದವರು 5%. ಇನ್ನು ಈ ಸ್ಪರ್ಧೆಯಲ್ಲಿ, ಈ ಸರ್ವೆಯಲ್ಲಿ ಕೊನೆಯ ಸ್ಥಾನದಲ್ಲಿ ಜಪಾನ್ ರಾಷ್ಟ್ರಪತಿ ಫುಮಿಯೋ ಕಿಶಿದಾ ಅವರು ಬರ್ತಾರೆ. ಅಮೆರಿಕ ಅಧ್ಯಕ್ಷ ಜೋ ಬೈಡನ್ಗೆ 9ನೇ ಸ್ಥಾನ ಸಿಗತ್ತೆ. ಇನ್ನು ಬ್ರಿಟನ್ ಪ್ರಧಾನಿ ರಿಷಿ ಸುನಕ್ಗೆ 20ನೇ ಸ್ಥಾನ. ಒಟ್ಟು 25ರ ಪೈಕಿ ಯಾರ್ಯಾರು ಯಾವ್ಯಾವ ಸ್ಥಾನದಲ್ಲಿ?
9ನೇ ಸ್ಥಾನ ಅಮೆರಿಕ ಅಧ್ಯಕ್ಷರಿಗೆ, 21ನೇ ಸ್ಥಾನ ಬ್ರಿಟನ್ ಅಧ್ಯಕ್ಷರಿಗೆ ಮತ್ತು ಬ್ರಿಟನ್ ಪ್ರಧಾನಿಗೆ ಮತ್ತು ನಮ್ಮ ಪ್ರಧಾನಿಗೆ ನಂಬರ್ 1 ಸ್ಥಾನ. ಓಕೆ, ಮುಂದಿನ ಸುದ್ದಿತ ಗಮನಿಸೋಣ. ಜೋ ಬೈಡನ್ ಕೂಡ ಇದ್ದಾರೆ. ಭಾರತದ ನರೇಂದ್ರ ಮೋದಿ ನಂಬರ್ 1 ನಾಯಕನಾಗಿ ಹೊರಹೊಮ್ಮಿದ್ದಾರೆ. ನಂಬರ್ 2 ನಾಯಕರಾಗಿ ಝೇವಿಯರ್ ಮಿಲೈ ಅರ್ಜೆಂಟೀನಾದ ನಾಯಕರು. ನಂಬರ್ 3 ಲೋಪೆಸ್ ಒಬ್ರಡಾರ್ ಮೆಕ್ಸಿಕಾ ನಾಯಕ. ನಂಬರ್ 4 ವಯೋಲಾ ಪ್ಯಾಟ್ರಿಕಾ ಸ್ವಿಟ್ಜರ್ಲ್ಯಾಂಡ್ನ ನಾಯಕ. ನಂಬರ್ 5 ಆಂಟೋನಿ ಆಲ್ಬೆನಿಸ್ ಆಸ್ಟ್ರೇಲಿಯಾ ನಾಯಕ. ನಂಬರ್ 1 ಯಾರು 25 ವಿಶ್ವದ ನಾಯಕರುಗಳ ಪೈಕಿ ಮೋದಿ ನಂಬರ್ 1 ಆಗಿ ಹೊರಹೊಮ್ಮಿದ್ದಾರೆ. ಏನು ಪ್ರಶ್ನೆಗಳನ್ನು ಕೇಳಿದ್ದೀವಿ ಅಂತ, ಏನು ಪ್ರಶ್ನೆಗಳನ್ನು ಕೇಳಲಾಯಿತು? ಮೋದಿಯವರು ವಿಶ್ವದ ಜನಪ್ರಿಯ ನಾಯಕ ಹೌದೋ ಅಲ್ವೋ ಅಂತ ಈ ಪ್ರಶ್ನೆಯನ್ನು ಕೇಳಿದ್ದಾರೆ. ಜನರ ಮುಂದೆ ಈ ಪ್ರಶ್ನೆಯನ್ನು ಇಟ್ಟಿತ್ತು ಮಾರ್ನಿಂಗ್ ಕನ್ಸಲ್ಟೆಂಟ್. ಇದಕ್ಕೆ 74% ಜನ ಹೌದು ಮೋದಿ ವಿಶ್ವದ ನಾಯಕ, ಇಲ್ಲ ಅಂತ ಹೇಳಿದವರು 21%, ಗೊತ್ತಿಲ್ಲ ಅಂತ ಹೇಳಿದವರು 5%. ಇನ್ನು ಈ ಸ್ಪರ್ಧೆಯಲ್ಲಿ, ಈ ಸರ್ವೆಯಲ್ಲಿ ಕೊನೆಯ ಸ್ಥಾನದಲ್ಲಿ ಜಪಾನ್ ರಾಷ್ಟ್ರಪತಿ ಫುಮಿಯೋ ಕಿಶಿದಾ ಅವರು ಬರ್ತಾರೆ. ಅಮೆರಿಕ ಅಧ್ಯಕ್ಷ ಜೋ ಬೈಡನ್ಗೆ 9ನೇ ಸ್ಥಾನ ಸಿಗುತ್ತೆ. ಇನ್ನು ಬ್ರಿಟನ್ ಪ್ರಧಾನಿ ರಿಷಿ ಸುನಕ್ಗೆ 20ನೇ ಸ್ಥಾನ. ಒಟ್ಟು 25ರ ಪೈಕಿ ಯಾರ್ಯಾರು ಯಾವ್ಯಾವ ಸ್ಥಾನದಲ್ಲಿ? 9ನೇ ಸ್ಥಾನ ಅಮೆರಿಕ ಅಧ್ಯಕ್ಷರಿಗೆ, 21ನೇ ಸ್ಥಾನ ಬ್ರಿಟನ್ ಅಧ್ಯಕ್ಷರಿಗೆ ಮತ್ತು ಬ್ರಿಟನ್ ಪ್ರಧಾನಿಗೆ ಮತ್ತು ನಮ್ಮ ಪ್ರಧಾನಿಗೆ ನಂಬರ್ 1 ಸ್ಥಾನ. ಓಕೆ, ಮುಂದಿನ ಸುದ್ದಿತ ಗಮನಿಸೋಣ.